ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರ. ಪ್ರತಿದಿನ ನಮ್ದು ಅದೇ ಇರುತ್ತೆ. ಇವತ್ತು ಒಂದು ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ಹೇಗಿತ್ತು, ಕೊಟ್ಟ ಮೇಲೆ ಹೇಗಾಯಿತು ಅಂತ ಈ ತೋಟದ ಸೂಪರ್ವೈಸಿಂಗ್ ಮಾಡೋರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಹಾರಿಸ್ ಅಂತ. ಈಗ ಈ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ಈ ತೋಟ ಯಾವ ರೀತಿ ಇತ್ತು, ಈ ಹಿಂಗಾರ ಹೇಗಿತ್ತು, ಈಗ ಯಾವ ರೀತಿ ಆಗಿದೆ ಸರ್? ಹಿಂಗಾರ ನೋಡ್ತಾ ಇದ್ದೀರಲ್ಲ, ಚಿಕ್ಕದಿತ್ತು ಕೆಳಗಿದ್ದು. ಸ್ವಲ್ಪ ಜೋರು ಮಾತಾಡಿ. ಸ್ವಲ್ಪ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಿದೆ, ಉದ್ದ ಬಂದಿದೆ, ಕಾಯೆಲ್ಲ ನಿಲ್ತಾ ಉಂಟು. ಮತ್ತೆ ಇಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಸರ್ ಮುಂಚೆ? ಎಲೆ ಚುಕ್ಕಿ ರೋಗ, ಇದೆಲ್ಲ ಗಿಡ ಎಲ್ಲ ಸಪ್ರ, ಹಿಂಗಾರ ಚಿಕ್ಕದು, ಈ ತರ ಎಲ್ಲ ಇತ್ತು. ಈ ತರ ಇತ್ತು ನೋಡಿ. ಹಿಂಗಾರ ಚಿಕ್ಕದಾದ್ರೆ 50 ಕಾಯಿ ಕೊಡೋ ಜಾಗದಲ್ಲಿ 200 ಕಾಯಿ ಬಂದ್ರೆ ಏನ್ ಅರ್ಥ? ಒಳ್ಳೆ ಹಿಡಿದಿದೆ, 3 ಪಟ್ಟು ಜಾಸ್ತಿ ಬಂತು ಅಂತ. ಅದನ್ನ ನಾವು ನೋಡೋಣ ಕೂಡ. ಮತ್ತೆ ನಿಮಗೆ ಇದ್ರೊಳಗೆ ತೃಪ್ತಿ ಇದೆಯಾ? ಈಗ ಸದ್ಯಕ್ಕೆ ತೃಪ್ತಿ ಇದೆ. ಹೌದು, ಸದ್ಯಕ್ಕೆ ಬಂತಂತ ತೃಪ್ತಿ. ಇದಕ್ಕೆ ಏನೆಲ್ಲ ಗೊಬ್ಬರ ಕೊಟ್ಟಿದ್ದೀರಿ ಇಲ್ಲಿವರೆಗೆ? ಕುರಿ ಗೊಬ್ಬರ ಮತ್ತೆ ಸುಫಲ ಇದೆಲ್ಲ ಕೊಟ್ಟಿದ್ದೀರಿ. ಈ ಸಲ ಇದು ಕೊಟ್ಟಿದ್ದೀರಿ. ಹೌದು. ಈಗ ನಿಮಗೆ ತೃಪ್ತಿ ಇದೆಯಾ? ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಈ ತೋಟಕ್ಕೆ ಸಜೆಸ್ಟ್ ಮಾಡಿದವರು ಮತ್ತೆ ಇದರಲ್ಲಿ ತುಂಬ ಡೆಪ್ತ್ ನಾಲೆಡ್ಜ್ ಇರುವಂಥ ಅವರು ಕೂಡ ಕೃಷಿಕರು, ಇವರು ಹೇಳಿರೋದು. ಅವರನ್ನು ಮಾತಾಡ್ಸೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಸರ್? ಮೊಹಮ್ಮದ್ ಅಲಿ ಅಂತ. ಈಗ ನೀವು ಫಸ್ಟ್ ನೋಡುವಾಗ ಇದು ಹೇಗಿತ್ತು, ಈಗ ನಿಮ್ಮ ಮನಸ್ಸಿಗೆ ಏನು ಅನಿಸ್ತಾ ಇದೆ ಸರ್? ಈಗ ಇದನ್ನು ನೋಡುವಾಗ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಾವು ಬಂದು ಈ ಸೈಟ್ ನೋಡುವಾಗ ಇದು ಒಂದು ಹಳದಿ ರೋಗದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಮತ್ತೆ ಚುಕ್ಕ ರೋಗದಲ್ಲಿ ತುಂಬಿತ್ತು. ಮತ್ತೆ ಇದೆಲ್ಲ ಕೆಳಗಿನ ನಮ್ಮ ಫಸ್ಟಿಗೆ ಬಂದ ಫಿಂಗರ್ ಅಲ್ಲ, ಅದೆಲ್ಲ ಸ್ವಲ್ಪ ಒಣಗಿ ಸಣ್ಣ ಸಣ್ಣದಾಗಿತ್ತು. ಈಗ ನಾವು ಸೆಕೆಂಡ್ ಡೋಸ್ ಇಲ್ಲಿ ಹಾಕಿದ್ದೇವೆ. ಹಾಕಿದ ನಂತರ ಈಗ ನಮ್ಗೆ ಬರುವಂತ ಇದು ಪಿಂಗಾರಗಳು ಚೆನ್ನಾಗಿ ದೊಡ್ಡದಾಗಿ ಬರ್ತಾ ಇದೆ ಮತ್ತು ಡೆವಲಪ್ ಕೂಡ ಆಗಿದೆ. ಮರಗಳು ಕೂಡ ಡೆವಲಪ್ ಆಗಿದೆ, ಎಲ್ಲ ಹಸಿರು ಬಣ್ಣಕ್ಕೆ ಬಂದಿದೆ, ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೊಂದು ನೆಕ್ಸ್ಟ್ ಡೋಸ್ ಹೋಗುವಾಗ ಇನ್ನೂ ಕೂಡ ಚೇಂಜಸ್ ಬರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದೆರಡು ಗಿಡ ನೋಡೋಣಂತೆ. ಒಂದೆರಡು ಗಿಡ ನೋಡಿದಾಗ ನಮಗೆ ಅದು ಖುಷಿ ಆಗೋದು. ನೋಡಿ, ಹಳೇದು ನೋಡುವಾಗ ಕರೆಕ್ಟಾಗಿ ನೋಡ್ಬೋದು. ಈಗಿದೆ, ಇದರಲ್ಲಿ ಕಾಯಿ ಕೂಡ ಅಷ್ಟು ಕಟ್ಟಿಲ್ಲ. ಅಂದರೆ ಆರಂಭದಲ್ಲಿ ಬರೋದು ಬಿದ್ದೋಗುತ್ತೆ ಅಂತ ಹೇಳಿ ಉಂಟು. ಆದರೂ ಕೂಡ ನೋಡಿ, ನೆಕ್ಸ್ಟ್ ಡೋಸ್ ಕೊಡುವಾಗ ಇದು ನೋಡ್ಬೋದು. ನೆಕ್ಸ್ಟ್ ಡೋಸ್ ಕೊಡುವಾಗ ನೋಡಿ ಎಷ್ಟು ಹೈಟು ಮತ್ತು ದೊಡ್ಡದು ಅಗಲವಾಗಿರುವಂಥದ್ದು, ಕಾಯಿ ಜಾಸ್ತಿ ಹಿಡಿಯುವಂಥದ್ದು ಈ ಥರ ಆಗಿರೋದು ಇದು ನೋಡ್ಬೋದು. ನೋಡಿ, ಇದರಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲೇ ಒಂಥರ ಇರುತ್ತೆ. ಫಸ್ಟು ಬೇರೆ ಗೊನೆ ಬಂದಿದೆ. ಇದು ಕೊಟ್ಟ ಮೇಲೆ ಬಂದಿರುವಂಥ ಗೊನೆ ನೋಡುವಾಗ ನೋಡಿ ಅಲ್ಟಿಮೇಟ್, ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿದೆ. ಸರ್ ಅಂದಾಜು ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು ಅಂತ ಹೇಳ್ತೀರಾ ಸರ್? ನಿಮ್ಮ ಪ್ರಕಾರ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು? ಎಷ್ಟು ಕಾಯಿ ಬರ್ಬೋದು ಸರ್? ಇದು ಒಂದು 200ಕ್ಕಿಂತ ಮೇಲೆ ಇದೆ. 200ಕ್ಕಿಂತ ಮೇಲೆ ಇದೆ. ನೋಡಿ ಎಷ್ಟು ಖುಷಿ ಆಗುವಂಥ ವಿಚಾರ. ಇದು ನೋಡ್ಬೋದು. ನೋಡಿ, ಹಳೆಯದು ನೋಡುವಾಗ ಹೆಂಗಿದೆ, ಈಗ ಹೊಸದು ನೋಡುವಾಗ ಎಷ್ಟು ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ಆಗಲ್ಲ, ಭಯಂಕರ ದೊಡ್ಡದಾಗಿದೆ. ಈ ಥರ ಫಸ್ಟು ಆರೋಗ್ಯ ತಗೊಂಡ್ರೆ ಆಟೋಮೆಟಿಕ್ಕಾಗಿ ನಾವು ಕಾಯಿ ಇಳುವರಿ ತೆಗೆಯುವಂಥ ಅವಕಾಶ ನಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಕೆಳಗಿಂದೆಲ್ಲ ಜೋತ್ ಬಿದ್ದಿದೆ, ಕಾಯಿ ಇಲ್ಲ. ನೋಡಿ, ಮೇಲೆ ನೋಡುವಾಗ ನಿಜವಾಗಿ ತುಂಬ ದೊಡ್ಡದಿದೆ. ಇದು ಈ ಗಿಡದ ಎಬಿಲಿಟಿ, ಎಷ್ಟು ಎಬಿಲಿಟಿ ಇದೆ ಅನ್ನೋದನ್ನು ಇದು ಕರೆಕ್ಟಾಗಿ ತೋರಿಸ್ಕೊಡುತ್ತೆ. ಏನು ವಿಶೇಷ ಅಂದರೆ ಈ ಪಕ್ಕದಲ್ಲಿರೋದೆ ಕೆಳಗೆ ಕೊಟ್ಟಿರೋ ಕಾಯಿ ಕೆಳಗೆ ಬಂದುಬಿಟ್ಟಿದೆ. ಪಕ್ಕದಲ್ಲಿ ಒಂದೇ ಒಂದು ಕಾಯಿ ಇಲ್ಲ. ಆದರೆ ಇಮ್ಮಿಡಿಯೇಟಾಗಿ ಇದು ಕೊಟ್ಟ ಮೇಲೆ ಬರ್ತಾ ಇರೋದು ನೋಡಿ, ಎಲ್ಲದರಲ್ಲೂ ಕಾಯಿ ಹೆಂಗೆ ಹಿಡ್ಕೊಂಡಿದೆ ನೋಡಿ. ಅಂದರೆ ಇದು ನಿಜವಾಗಿ ಆಶ್ಚರ್ಯ ಆಗುವಂಥದ್ದು. ನೆಕ್ಸ್ಟ್ ಇನ್ನೂ ಡೆವಲಪ್ ಆಗುತ್ತೆ. ಇನ್ನೊಂದು ನೋಡಿ, ಪಕ್ಕದಲ್ಲಿ ಇದಕ್ಕೆ ನಾವು ಸುರುಳಿ ಇದ್ದರೆ ಇದು ರೋಗದ ಹಿಂಗಾರ ಅಂತ ಹೇಳ್ತೀವಿ. ಈ ರೋಗದ ಹಿಂಗಾರ ಇರುವುದು ಇಮ್ಮಿಡಿಯೇಟಾಗಿ ನೋಡಿ, ಪಕ್ಕದಲ್ಲಿ ಕೊಟ್ಟ ತಕ್ಷಣ ಕಾಯಿ ಹಿಡಿದಿರೋದು ನೋಡಬೇಕು. ಯಾವ ಥರ ಹಿಡಿದೆ, ಮುತ್ತಾಗಿ ಗಟ್ಟಿಯಾಗಿದೆ. ಈ ಥರ ಒಂದೇ ಅಲ್ಲ, ಹಳೆ ಹಿಂಗಾರ ಯಾವ ಥರ ಇದೆ, ಅದರ ಕೆಳಗಿಂದು ಸ್ವಲ್ಪ ಪರವಾಗಿಲ್ಲ. ನೋಡಿ, ಈಗ ಬಂದಿರುವಂಥದ್ದು ನೋಡಿ, ಮೇಯ್ನು ಕಾಯಿನೇ ಮೇಯ್ನು. ಫುಲ್ ಅಗಲ ತುಂಬ ದೊಡ್ಡದಾಗಿ, ಅದರ ಡಬಲ್ 3 ಪಟ್ಟು ದೊಡ್ಡದಾಗಿ ಬಂದಿದೆ. ಇದಷ್ಟು ನಾವು ಹೇಳೋದು ಒಂದೇ, ಈ ಮಣ್ಣಿನ ಎಬಿಲಿಟಿ. ಇದ್ರ ಬಗ್ಗೆ ಡೆಪ್ತ್ ನಾಲೆಡ್ಜ್ ಇದ್ದು ಇದನ್ನು ಸರಿಯಾಗಿ ಅರ್ಥ ಮಾಡಿಸುವ ಒಬ್ಬರು ನಮ್ಮ ಜೊತೆಲಿರೋ ಯೂಸುಫ್ ಸರ್ನ ಕೇಳೋಣ. ಅವ್ರಿಗೆ ಏನು ಅನಿಸುತ್ತೆ ಸರ್? ಏನು ಅನಿಸುತ್ತೆ ಸರ್ ಈಗ ಇಂಥದ್ದು ನೋಡುವಾಗ? ತುಂಬಾ ಖುಷಿ ಆಗ್ತದೆ ಸರ್. ನಾನು ಇದನ್ನು ಫಸ್ಟಿಗೆ ಬಂದು ನೋಡುವಾಗ
ತುಂಬಾ ರೋಗದಲ್ಲಿತ್ತು. ಆಮೇಲೆ ಸಣ್ಣ ಸಣ್ಣ ಹಿಂಗಾರ ಹಾಂ 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 ಕೈ ಬೆರಳಿಗೆ ಈ ಸೊಟ್ಟೆಗೆ ಹೆಂಗೆ ಆಗ್ತದೆ ಹಾ. ಆ ತರ ಇತ್ತು. ಹಾಂ ಇವಾಗ ಓಪನ್ ಆಗಿ ಬಂದಿರೋದಂದ್ರೆ 2 ಫೀಟ್ ವರೆಗೂ ಓಪನ್ ಆಗಿದೆ. ಹೌದೌದು ಇದು ಬೇಕಾಗಿರೋದು ನಮಗೆ. ಹೌದೌದು ನೋಡುವಾಗಂತೂ ಬಹಳ ಖುಷಿ ಆಗ್ತದೆ. ಓಕೆ ಇದಕ್ಕೆ ಈಗ ಖಾಲಿ ಒಂದು 2 ತಿಂಗಳು ಆಯ್ತು ಅಷ್ಟೇ. ಹಾಂ ಹಾಂ 2 ತಿಂಗಳು ಬರ್ತಿ ಆಗ್ಲಿಲ್ಲ, ಇನ್ನು ಮೇಲೆ ಡೆವಲಪ್ ಆಗ್ತದೆ. ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್